ಸ್ವಾಗತ. ಹಿಮಾಲಯ ನೀಮ್ ಫೇಸ್ ವಾಶ್ ಅರ್ಪಿಸುವ ನೀನಾ ನಾನಾಗೆ ಸ್ವಾಗತ. ಈಗ ಎಷ್ಟೊಂದು ಚರ್ಚೆ ನಡೀತಾ ಇದೆ, ಇವ್ರಿಗೆ ಕಾಂಪ್ಲೆಕ್ಸ್ ಹೆಚ್ಚು, ಅವರೇ ಬೆಳೆಸ್ಕೋತಾರೆ ಅಂತ, ಇವ್ರಿಗೆ ಅಹಂಕಾರ ಹೆಚ್ಚು, ಬೆಳ್ಳಿಗಿದೀವಿ ಅಂತ ಅವ್ರು ಹೇಳಿದ್ರಲ್ಲ. ಏನೋ ಸ್ವಲ್ಪ ಕರಿಗಿರೋರು ನೋಡಿಬಿಟ್ರೇ ಅವರು ತಪ್ಪು ಮಾಡ್ತಾರೆ, ಕಳ್ಳ ಅಂತ ಒಂದು ಅಭಿಪ್ರಾಯ ಎಲ್ಲರ ಬಗ್ಗೆನೇ ಬಂದ್ಬಿಟ್ಟಿದೆ. ಸರ್ ತಾವೇನು ಮಾಡ್ತಿದ್ರು? ಅವ್ರ ಹತ್ರ ಮೈಕ್ ಕೊಡ್ರಮ್ಮ ಒಂಚೂರು. ಉಪನ್ಯಾಸಕನಾಗಿ 4 ವರ್ಷಗಳ ಕಾಲ ಕೆಲಸ ಮಾಡಿದ್ದೇನೆ. ಈಗ ಸಂಶೋಧಕನಾಗಿ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಮಾನಸ ಗಂಗೋತ್ರಿ ಮೈಸೂರಲ್ಲಿ ಕೆಲಸ ಮಾಡ್ತೀನಿ. ಲೆಕ್ಚರರ್ಸ್ಗೂ ಟೀಚರ್ಸ್ಗೂ ಪ್ರಾಬ್ಲಮ್ ಇರೋದೇ ಇಲ್ಲ ಖಂಡಿತ. ಬಟ್ ಬೇರೆ ಕೆಲಸಕ್ಕೆ ಹೋದರೆ ಈ HR ಹೇಳೋದು, ಇವೆಂಟ್ ಮ್ಯಾನೇಜರ್ಸ್ ಎಲ್ಲ ಹೇಳೋದು ಕಪ್ಪಗಿರೋರನ್ನ ತಗೊಳ್ಳಲ್ಲ ಅಂತ. ನಿಮ್ಮನ್ನೆಲ್ಲ ತಗೊಳ್ಳೋಕೆ ಪ್ರಾಬ್ಲಮ್ ಇತ್ತಾ? ಯಾರಿಗೆ ಬೋಧನೆ ಮಾಡ್ತಕ್ಕಂಥ ಶಕ್ತಿ ಮತ್ತು ಆಸಕ್ತಿ ಎರಡೂ ಯಾರಿಗಿರ್ತದೋ ಅವರು ಯಾವುದೇ ಕೆಲಸ ಮಾಡೋದಕ್ಕೂ ಕೂಡ ಅರ್ಹರಾಗಿರ್ತಾರೆ. ಆದರೆ ವ್ಯವಸ್ಥೆ ಒಳಗೆ ನಾವು ಸೃಷ್ಟಿ ಮಾಡ್ಕೊಂಡಿರೋದು ಏನಂತಂದರೆ, ಬೆಳ್ಗಿರೋರಿಗೆ ಮೊದಲನೇ ಆದ್ಯತೆ ಕೊಡ್ತಕ್ಕಂಥದ್ದು. ಯಾಕೆ ಅಂತಂದರೆ ಅದು ಆಕರ್ಷಣೆ. ಈಗ ಬೆಳ್ಗಿರೋರು ಅಂತಂದರೆ ನಮ್ಮ ಪರಂಪರೆ ನಡ್ಕೊಂಡು ಬಂದಿರತಕ್ಕಂಥದ್ದು ಬೆಳ್ಗಿರೋರು ಚೆನ್ನಾಗಿ ಕಾಣ್ತಾರೆ ಅಂತಕ್ಕಂಥ ಒಂದು ಸುಳ್ಳು. ನಿಜವಾಗ್ಲೂ ಕೂಡ ಅದು ಒಂದು ಕುರುಡು ನಂಬಿಕೆ. ಇದು ಇಂಡಿಯಾ ಕಂಪನಿ ಬಂದು ಹೋದ್ಮೇಲೆ ಖಂಡಿತ ಅವ್ರ ಪ್ರಭಾವ ನಂಬಿರಿದ್ರೆ. ಮೂಲತಃ ಭಾರತೀಯರೆಲ್ಲ ಕರಿಯರು ನಾವು ಅಷ್ಟೇ. ಆದರೆ ಬೆಳೆಯರಿಗೆ ಮಾತ್ರ ಅವಕಾಶ ಕೊಡ್ತಕ್ಕಂಥದ್ದು ಅವ್ರು ಸೃಷ್ಟಿ ಮಾಡಿ ಹೋಗಿದ್ದು. ಅದನ್ನು ನಾವು ಪರಂಪರೆಯನ್ನು ಅವ್ರು ಕಾಪಿ ಮಾಡ್ಕೊಂಡು ಮುಂದುವರಿಸ್ತಾ ಇದ್ದೀವಿ. ಮೊದಲು ಭಾರತೀಯರ ನಾಚಿಕೆ ಆದಂಥ ವಿಚಾರ ಅದು. ಜೊತೆಗೆ ಭಾರತೀಯರಾದ ನಾವೇ ನಮ್ಮಲ್ಲೇ 2 ಭಾಗ ಮಾಡ್ಕೊತಿದ್ದೀವಲ್ಲ, ಇದು 2ನೇ ನಾಚಿಕೆ. ನಾವು ಬೆಳೆಯಿರೋ ಅಂದ್ಕೊತಿದ್ದೀವಲ್ಲ, ಅದಕ್ಕಿಂತ ದೊಡ್ಡ ನಾಚಿಕೆ ಯಾವುದೂ ಇಲ್ಲ. ಜೊತೆಗೆ ಇಲ್ಲಿ ನಾನು ಹೇಳಬೇಕಾದ ವಿಚಾರ ಯಾಕಂತಂದರೆ, ಒಬ್ಬ ಹೆಣ್ಣು ಮಗಳು ಕಪ್ಪಗಿದ್ದಾಳೆ ಅಂತಂದಾಗ ಮೊದಲಿಗೆ ಮದುವೆ ಬಂತಕ್ಕಂಥ ಒಬ್ಬ ವರ ನಿರಾಕರಣೆ ಮಾಡ್ತಾನೆ. ಅದೇ ಒಂದು ವರದಕ್ಷಿಣೆ ಕೊಟ್ಟ ತಕ್ಷಣ ಅದು ಎಲ್ಲಿಂದ ಬರ್ತದೋ ಆಸಕ್ತಿ ಗೊತ್ತಿಲ್ಲ, ಅವನೇ ಕೇಳ್ಕೊಂಡು ಫೋನ್ ಮಾಡಿ ಗೋಗರ್ಕೊಂಡು ಮದುವೆ ಆಯ್ತಾನೆ ದುಡ್ಡು ಕೊಟ್ಟ ಮೇಲೆ. ಇನ್ನೂ ಸೊಸೈಟಿಯಲ್ಲಿ ಅದು ನಡೀತಾ ಇದೆ, ಖಂಡಿತವಾಗ್ಲೂ ನಡೀತಾ ಇದೆ ಮೇಡಮ್. ಜೊತೆಗೆ ಒಬ್ಬ ಗಂಡನಿಗೆ ಒಬ್ಬ ಹೆಣ್ಣು ಬೆಳ್ಳಗಿದ್ದವಳು ಯಾವ ಥರ ಗಂಡು ಕಪ್ಪಗಾಗಿದ್ರೆ ಎಷ್ಟು ನರಕ ಕೊಡ್ತಾಳೆ ಅಂದರೆ, ಆಕೆ ತನ್ನ ಗಂಡ ಕಪ್ಪಗಿದ್ದಾಳೆ ಅಂತ ಇದು ಬಹಳ ನೊಂದ್ಕೊಂಡು ಹೇಳ್ತಾ ಇದ್ದೀನಿ ನಾನು. ಒಬ್ಬ IAS ಆಫೀಸರ್ ಕರ್ರಗಿದ್ದಾನೆ, ಅವನ ಒಂದು ಹುದ್ದೆ ನೋಡಿ ಮಾತ್ರ ಬೆಳಗಿರೋಳು ಮದುವೆ ಆಯ್ತಾಳೆ ಹೊರತು ಮಾನವೀಯತೆಯಿಂದ ಅಥವಾ ಅವನನ್ನು ಪ್ರೀತಿಸಿ ಅಥವಾ ನಾನು ಅವನ ಜೊತೆ ಸರಿಸಮಾನವಾಗಿ ರಥನ ಎಳಿತೀನಿ ಅಂತ ಮದುವೆ ಆಗಲ್ಲ. ಅವನ ಹುದ್ದೆ ನೋಡಿ ಮದುವೆ ಆಗ್ತಾಳೆ. ಈ ಕಾಂಪ್ಲೆಕ್ಷನ್ ಇಂದ ಸಂಸಾರಗಳು ಹೊಡೆದೋಗ್ತಾ ಇದೆ. ಆದ್ರೂ ಈ ಕಾಂಪ್ಲೆಕ್ಷನ್ ಪ್ರಾಬ್ಲಮ್, ವಿ ಹ್ಯಾವ್ ಗಾಟ್ ಅ ಗೆಸ್ಟ್. ಸ್ವಲ್ಪ ಅವ್ರನ್ನ ಕರೆಸಿ ಮಾತಾಡ್ಬಿಟ್ಟು ಆಮೇಲೆ ವಿಲ್ ಕಂಟಿನ್ಯೂ. ಡೋಂಟ್ ಮಿಸ್ಟೇಕ್ ಮೀ. ಮಿಸ್ ಬನ್ನಿ ಮೇಡಮ್. ನೋಡಿ ಅವ್ರು ಬಂದ ತಕ್ಷಣನೇ ಎಲ್ರಿಗೂ ಬಲ್ಬ್ ಉರಿತಾ ಇದೆ. ಯಾಕೆಂದ್ರೆ ಇವ್ರು ಬಂದ್ರಲ್ಲ ಅಂತ. ಸ್ವಚ್ಛ ಪ್ರೀತಿ ಕನ್ನಡ ಬರುತ್ತಾ ತಮಗೆ? ಬರುತ್ತೆ ಮ್ಯಾಮ್, ಖಂಡಿತ. ನಿಮ್ಮ ಪೂರ್ತಿ ಹೆಸರು ಹೇಳಿ? ಹರ್ಷಿಕಾ ಪುಣಚ. ಓ ಇವರ ಕೂರ್ಗ್. ಸಾಧಾರಣವಾಗಿ ನಿಮ್ಮನ್ನು ನೋಡಿದ ತಕ್ಷಣ ಇವ್ರಿಗೆ ಕನ್ನಡ ಬರಲ್ಲ, ಯಾಕಂದರೆ ಬೆಳ್ಳಗಿರೋರು ಕನ್ನಡ ಮಾತಾಡಿ ನಾನು ಹೆಚ್ಚು ಕೇಳಲಿಲ್ಲ, ಅದರಿಂದ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ಹೀರೋಯಿನ್ಸ್ ಎಲ್ಲ ಬೆಳ್ಳಗಿರ್ತಾರೆ, ನನಗೂ ಕನ್ನಡ ಬರಲ್ಲ ಅಂದ್ಬಿಟ್ಟು ಹೋಗಿಬಿಡ್ತಾರೆ. ಆದರೆ ನೋಡಿದ್ರೆ ಅವ್ರು ಇಲ್ಲೇ ಹುಟ್ಟು ಬೆಳೆದಿರ್ತಾರೆ. ಬಟ್ ನನಗೆ ಚೆನ್ನಾಗಿ ಕನ್ನಡ ಬರುತ್ತೆ ಅಂತಿದ್ದಲ್ಲ, ಅದೇ ಒಳ್ಳೆಯ ವಿಚಾರ. ಕೂತ್ಕೊಳ್ಳಿ ದಯವಿಟ್ಟು. ಬಸವಣ್ಣ ಸರ್ ಬನ್ನಿ. ಸರ್ ನಿಮಗೆ ಒಂದು ಪಟ್ಟ ಕೊಟ್ಬಿಟ್ಟಿದ್ದಾರೆ. ನಿಮ್ಮ ಹೆಸರಿಗೆ ಮುಂದೆ ಒಂದು ಹೆಸರಿಟ್ಟು ಕರೀತಾರೆ. ನಾನು ಹಂಗೆ ಕರೆಯೋದಿಲ್ಲ ನಿಮ್ಮನ್ನು, ನೀವು ಬಸವಣ್ಣ ಅಷ್ಟೇ. ನಿಮ್ಮ ತಾಯಿ ತಂದೆ ಇಟ್ಟಿದ್ದು ಒಳ್ಳೆ ಹೆಸರು ಬಸವಣ್ಣ ಅಂತ. ಖಂಡಿತವಾಗ್ಲು ಬಸವರಾಜ್ ಕೂತ್ಕೊಳ್ಳಿ ಸರ್. ನಮಸ್ಕಾರಪ್ಪ ಎಲ್ರಿಗೂ. ಸರ್ ಕಪ್ಪಗಿರೋದು ಏನಾದರೂ ಡಿಸ್ಅಡ್ವಾಂಟೇಜಾ ಸರ್? ಕಪ್ಪು ಖಂಡಿತವಾಗ್ಲೂ ಡಿಸ್ಅಡ್ವಾಂಟೇಜ್ ಅಲ್ವೇ ಅಲ್ಲ. ಆರ್ಟಿಸ್ಟ್ಗೆ ಅದರಲ್ಲೂ ಕೂಡ ಆರ್ಟಿಸ್ಟ್ಗೆ ನಮಗೆ ಮೇಕಪ್ ಮಾಡಿಬಿಡ್ತಾರೆ. ನಾನು ಸುಮಾರು ಸಾರಿ ಹೇಳ್ತೀನಿ, 86ರಲ್ಲಿ ಮೇಕಪ್ ಮಾಡ್ಕೊಳ್ಳೋಕೆ ಶುರುವಾದೆ ಮೇಡಮ್. ಈಗಲೂ ಮಾಡ್ಕೊತಿದ್ದೀನಿ, ಮುಂದಕ್ಕೂ ಮಾಡ್ಕೊತೀನಿ. ಮೇಕಪ್ ಮಾಡ್ಕೊಂಡಷ್ಟು ಮೈಕಪ್ ಜಾಸ್ತಿ ಆಯ್ತು ಹೊರತು ಬೆಳಗಾಗಲೇ ಇಲ್ಲ. ಖಂಡಿತವಾಗ್ಲು ಈಗೆಲ್ಲ ತಿಳ್ಕೊಂಡ್ರು. ಹೌದು, ಮೈಕಪ್ ಆಗೋಯ್ತು. ಬಿಸಿಲಲ್ಲಿ ನಿಂತ್ಕೊಳ್ಳೋದು ಬೇರೆ, ನಮಗೆ ಲೈಟ್ಸ್ ಬೇರೆ. ನಮ್ಮ ಹಳ್ಳಿ ಕೊಡಗೇಳಿ, ತ್ಯಾಮೂಳ ನಲ್ಮಗಲ ತಾಲೂಕು. ನಾನು SSLCವರೆಗೂ ಹಳ್ಳಿಲೇ ಓದಿದ್ದು. ಸುಮಾರು 8 ಮೈಲಿ ನಡ್ಕೊಂಡು ಹೋಗ್ತಿದ್ದೆ ನಾನು. ನಮಗೇನು ಈಗಿನ ಥರ ವಾಹನಗಳ ವ್ಯವಸ್ಥೆಗಳು ಇರಲಿಲ್ಲ. ಹಾಗಾಗಿ ನಾನು ಇದ್ರದ್ದು ಕೂಡ ಸ್ವಲ್ಪ ಕಪ್ಪಾಗಿರ್ಬೋದು ಹೊರತು ಇಲ್ಲ ಅಂತಲ್ಲ. ಜೊತೆಗೆ ಸಾಮಾನ್ಯವಾಗಿ ನಾನು ಹರಿಕತೆಗೆ ಹೋದಾಗ ನಮ್ಮ ಅಣ್ಣ ಹಾರ್ಮೋನ್ ಮುಡಿಸ್ತಿರ್ತಾರೆ, ಸ್ವಂತ ಅಣ್ಣ. ನಾನು ಹರಿಕತೆ ಮಾಡ್ತಿರ್ತೀನಿ. ನಾನು ಅಣ್ಣ ಅಂತ ಪರಿಚಯ ಮಾಡಿಕೊಟ್ಟಾಗ ಎಲ್ಲರೂ ಸ್ವಲ್ಪ ವಾರ ನೋಡ್ತೀನಿ, ನಮ್ಮ ಅಣ್ಣ ನೋಡ್ತಿರ್ತಾರೆ, ನಾನು ನೋಡ್ತಿರ್ತಾರೆ. ಅಣ್ಣ ಅಂತನಲ್ಲ ಹೆಂಗೆ ಕತೆ. ಅವ್ರು ಸ್ವಲ್ಪ ಬೆಳ್ಳಗಿದ್ದಾರೆ ನಮ್ಮ ಅಣ್ಣ, ಅವರು ನಮ್ಮ ಅಮ್ಮನ ಬಣ್ಣ. ನಾನು ಅದು ಕೇಳ್ತಿರ್ತೀನಿ, ಅನುಮಾನ ಪಟ್ಕೊಳಕ್ಕೆ ಹೋಗ್ಬೇಡಿ. ನಮ್ಮ ಅಣ್ಣ ನಮ್ಮ ಅಮ್ಮನ ಬಣ್ಣ, ನಾನು ನಮ್ಮ ಅಪ್ಪನ ಬಣ್ಣ, ಹಿಂಗಿವನೇ ನೋಡೋಣ ಈ ಕರಿ ಬಸಣ್ಣ ಅಂತ. ಏನು ಹರ್ಷಿಕಾ, ನೀವು ಕೂರ್ಗಿಂದ ಬಂದುಬಿಟ್ಟಿದೆ. ಬಟ್ ಕೂರ್ಗಲ್ಲಿ ಜನರಲ್ ಆಗಿ ಡಾರ್ಕ್ ಕಾಂಪ್ಲೆಕ್ಷನ್ ಪೀಪಲು ಇದ್ದಾರೆ.
ನೀವು ಡಾರ್ಕ್ ಆಗಿರೋರ ಜೊತೆಗೆ ಆಕ್ಟ್ ಮಾಡಲ್ವಾ? ಮಾಡ್ತೀರಾ? ಖಂಡಿತ ಕೆಲವು ಹೀರೋಯಿನ್ಸ್ ಆಕ್ಟ್ ಮಾಡೋದಿಲ್ಲ. ಐ ನೋ ಪ್ರಿಟಿ ವೆಲ್. ನೀವು? ನೋ ಮ್ಯಾಮ್, ಯೂಶಲಿ ಏನಂದರೆ ಫೇರ್ ಕಾಂಪ್ಲೆಕ್ಷನ್ ಅಟೆನ್ಷನ್ ಜಾಸ್ತಿ ಸಿಗುತ್ತೆ, ದಟ್ಸ್ ದ ಓನ್ಲಿ ಥಿಂಗ್. ಆಮೇಲೆ ಇನ್ನೊಂದು ಏನಂದರೆ ನಮಗೆ ಟ್ಯಾಲೆಂಟ್ ಇದೆ, ನಾವು ಫೇರ್ ಆಗಿದ್ದೀವಿ, ವಿ ಶೋ ಲಿಟಲ್ ಟ್ಯಾಲೆಂಟ್, ನಮಗೆ ಹೈ ಗ್ರೇಡ್ಸ್ ಕೊಡ್ತಾರೆ. ಅಂದರೆ ನಾವು ಹೋದ ಕಡೆ ಎಲ್ಲ ವಿ ಗೆಟ್ ಮೋರ್ ಪ್ರಿಫರೆನ್ಸ್. ಎಕ್ಸಾಕ್ಟ್ಲಿ. ಬಟ್ ಡಾರ್ಕ್ ಕಾಂಪ್ಲೆಕ್ಷನ್ ಇರೋರು ಜಾಸ್ತಿ ಟ್ಯಾಲೆಂಟ್ ತೋರಿಸ್ಬೇಕಾಗುತ್ತೆ. ದೇ ಹ್ಯಾವ್ ಟು ಪರ್ಫಾರ್ಮ್ ವೆರಿ ವೆರಿ ಗುಡ್. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ದೇ ಆರ್ ಲುಕಿಂಗ್ ಪ್ರಿಟಿ ಆನ್ ಸ್ಕ್ರೀನ್ ಅಂದಾಗ ದೇ ಗೋ ಹೈ. ಬಟ್ ಇಟ್ಸ್ ನಾಟ್ ದ ಸೇಮ್ ಕೇಸ್ ಇಲ್ಲಿ. ನಾವು ವಿ ಶೋ ಲಿಟಲ್ ಟ್ಯಾಲೆಂಟ್, ವಿ ಹ್ಯಾವ್ ಗುಡ್ ಟ್ಯಾಲೆಂಟ್ ಅಂತ ತೋರಿಸಿದ್ರೆ ಓಕೆ ದೇ ಪ್ರಿಟಿ, ಲೆಟ್ ದೆಮ್ ಕಮ್ ಅಪ್ ಅಂತ. ಬೆಳ್ಳಗಿದ್ರೆ ಕಾಮಿಡಿಯನ್ನು ಕ್ಯಾರೆಕ್ಟರ್ ಆರ್ಟಿಸ್ಟನ್ನು ತಗೊಂಡ್ರೆ ಚೆನ್ನಾಗಿರೋದಿಲ್ಲ. ಅಲ್ಲ ಅವರೆಲ್ಲ ಸ್ವಲ್ಪ ಟ್ಯಾನ್ ಇರಬೇಕು, ಸ್ವಲ್ಪ ಕಮ್ಮಿ ಇರಬೇಕು ಬಣ್ಣ, ಆಗ್ಲೇ ಚೆನ್ನಾಗಿರುತ್ತೆ. ಹೌದು, ಅದಕ್ಕೆ ಆ ಪಾತ್ರಕ್ಕೆ ಹೆಸರಿಗೆ ಬೇಕಾದ್ರೆ ಸ್ವಲ್ಪ ಬೆಳ್ಳಗಿರ್ಲಿ. ಖಂಡಿತ. ಕೆಲವ್ರನ್ನ ಬೆಳಗಿರೋನ್ನ ಕಪ್ ಮಾಡಿರ್ತಾರೆ, ನೋಡಿರ್ಬೇಕು ನೀವು ಸಿನಿಮಾದಲ್ಲಿ. ನಾನು ಹೇಳ್ತೀನಿ, ಯಾಕ್ರಪ್ಪ ಸುಮ್ಮನೆ ಬಣ್ಣ ವೇಸ್ಟ್ ಮಾಡ್ತೀರಾ, ನನ್ನ ಬಣ್ಣನ ಸ್ವಲ್ಪ ಅರ್ಧ ಕೊಡ್ತೀನಿ ತಕೊಂಡು ಹಾಕ್ಬಿಡಿ ಅಂತ ಹೇಳ್ತೀನಿ. ಇಡೀ ದಿನ ಮೇಕಪ್ ಮಾಡ್ಬೇಕು ಅವ್ರಿಗೆ, ಮೇಕಪ್ನ ಯಾವ ಬಣ್ಣನೂ ಚೇಂಜ್ ಮಾಡಬೇಡ ಅಂತ ನನ್ನ ಅಭಿಪ್ರಾಯ. ಚೇಂಜ್ ಮಾಡಬೇಕು ಅಂತ ಯಾವತ್ತೋ ಟ್ರೈ ಮಾಡಿದ್ದೀರಾ? ಖಂಡಿತ ಟ್ರೈ ಮಾಡಕ್ಕೆ ಹೋಗಲಿಲ್ಲ. ನನ್ನ ಸುಮಾರು ಜನ ಬಳಸ್ಕೊಂಡ್ರು, ಈ ಕಂಪ್ನಿಯವರಲ್ಲಿ ಇದಾರಲ್ಲ ಬಣ್ಣ ಅಲ್ಲ ಹಾಕೊಂಡು ಬೆಳಗಾಗ್ತಾರೆ ಅಂತ. ನಾನು ಒಂದು ಕಂಪ್ನಿಯವ್ರು ಬಂದು ಹೇಳಿದೆ, ಒಂದು ಕಂಡೀಷನ್ ಅಪ್ಪ, ನನ್ನ ನಿಮಗಿಂತಲೂ ಬೆಳ್ಳಗೆ ಮಾಡಂಗಿದ್ರೆ ಮಾತ್ರ ನಿಮ್ಮ ಬ್ಯೂಟಿ ಪಾರ್ಲರ್ ಕರ್ಕೊಂಡು ಕೂರಿಸ್ಕೊಳ್ಳಿ ಅಂತ. ಅಸಾಧ್ಯನಾ? ಯಾವುದೇ ಕಂಪ್ನಿಯವರು ಯಾವುದೇ ಆಳು ಮೂಳು ಏನೇ ಹಾಕ್ಕೊಂಡು ಕೂಡ ಖಂಡಿತ ಬೆಳಗಾಗ ಸಾಧ್ಯನೇ ಇಲ್ಲ. ನಮ್ಮ ಬಣ್ಣ ಉಳ್ಕೊತೆ. ನಾವು ಹೇಳ್ತಾ ಇರ್ತೀನಿ, ಬೆಳಗ್ಗೆ ಮೇಕಪ್ ಮಾಡಿಕೊಂಡ್ರೆ ಸಾಯಂಕಾಲ ತೆಗಿಬೇಕಾ? ನಾವು ತೆಗೆದು ಮಾಮೂಲಿ ಬಣ್ಣದಲ್ಲಿ ಇರಬೇಕಾ? ಬೆಳಗಿರೋರು ಮೇಕಪ್ ಮಾಡ್ಕೊತಾರೆ, ಕಪ್ಪಗಿರೋರು ಮೇಕಪ್ ಮಾಡ್ಕೋತಾರೆ. ಬೆಳಗ್ಗಿಂದ ಸಂಜೆ ಗಂಟೆ ಬಿಸಿಲಲ್ಲಿ ಎಷ್ಟೇ ನಿಲ್ಲಿಸಿದ್ರು ಕೂಡ ನಮ್ಮ ಇದು ಸಾಮಾನ್ಯಕ್ಕೆ ಟ್ಯಾನ್ ಆಗಲ್ಲ, ಏನೋ ಒಂಚೂರು ಹೆಚ್ಚು ಕಮ್ಮಿ ಆಗಿರ್ತದೆ ಹೊರತು ಆದರೆ ನಮ್ಗೆ ಖಂಡಿತ ಆಗಲ್ಲ. ಇನ್ನು ಪಳಪಳಂತ ಹೊಳಿತಿರ್ತೀವಿ. ಆದರೆ ಬೆಳಗಿರೋನ ಬೇಜಾರು ಮಾಡ್ಕೊಂಬೇಡಿ, ಬೆಳಗಿರೋ 5 ನಿಮಿಷ ಬಿಟ್ಟು ನೋಡಿದ್ರೆ, ಅಲ್ಲ 5 ನಿಮಿಷ ಬಿಟ್ಟು ನೋಡಿದ್ರೆ ಮುಖ ಎಲ್ಲ ಆದರೆ ನಮ್ಮ ಹಳ್ಳಿ ಕಡೆ ಹೆಣ್ಮಕ್ಳು ಸುಮಾರು ಜನ ಬಂದಿದ್ದಾರೆ ಇಲ್ಲಿ. ಬೆಳಗ್ಗೆ ಎದ್ದು ತಾಯಿ ಕೈಕಾಲು ಮುಖ ತೊಳ್ಕೊಂಡು ಹಣೆ ತುಂಬ ಕುಂಕುಮ ಇಟ್ಕೊಂಡು ಪಾಡ್ ತಗೋ ಗದೆ ತಗೋ ಎಲ್ಲಿಗೋ ಹೋಗಿ ಸಂಜೆ ಬರುವಾಗ ಅದೆಲ್ಲ ಅವಲೋಕಿಂದ ಬರ್ತಿರ್ತಾಳೆ. ಏನಕ್ಕೆ ಗದೆ ತಗೋಗಿದ್ದ ಕಡಿಮೆ ಗದೆ ತಗೋ ಮನೆ ಬಂದ್ಬಿಟ್ಟು ಅಡುಗೆ ಮಾಡಿ ಸರ್ ಹೊಡ್ಬಿಟ್ಟಿರ್ತಾಳೆ. ಆದರೆ ಬೆಳಗಿರೋ ಹೆಣ್ಮಕ್ಳು ಕೆಲಸಕ್ಕೆ ಹೋಗಿ ಸಾಯಂಕಾಲ ಬರುವಾಗ ಮಾತಾಡಿಸ್ಬೇಕು ಮೇಡಮ್ ಅವ್ರ. ಏನು ಮೇಡಮ್ ಅವ್ರು ಕೆಲಸಕ್ಕೆ ಹೋಗಿದ್ರೆ, ಕಣ್ರಿ ಕೆಲಸಕ್ಕೆ ಹೋಗಿದ್ದೆ, ಇವಾಗ ಬರ್ತಾ ಇದ್ದೀನಿ, ಏನು ಹಬ್ಬೊಳಗುತ್ತಮ್ಮ ಇಳೆ ಬಿದ್ದೋಗಿರುತ್ತೆ, ಮುಖ ಇಲ್ಲ, ಹಾಗೆಲ್ಲ ಇರ್ತಾರೆ. ಬೇಜಾರು ಮಾಡ್ಕೊಂಬೇಡಿ, ಯಾಕೆಂದರೆ ಬೆಳಗಿರೋ ಇದ್ದೀವಿ, ನಾವು ಕಪ್ಪಗಿರೋ ಇದ್ದೀವಿ. ಅಂದರೆ ಒರಿಜಿನಲ್ಲೇ. ನಾಳೆ ಲವ್ ಗಿವ್ ಮಾಡಿಬಿಟ್ರೆ ಮಾಡಿದ್ದೀರಾ? ಇಲ್ಲ, ಇನ್ನು ಶುರು ಮಾಡಿಲ್ಲ. ತಾಯಿ ಇದ್ದಾರೆ ಅಂತ ಹೆದರ್ಕೋಬೇಡಿ. ಅಕಸ್ಮಾತ್ ನೀವು ಇಲ್ಲೇ ಬೆಂಗಳೂರಲ್ಲಿ ಹುಟ್ಟು ಬೆಳೆದಿದ್ದೀರಾ, ಡಾರ್ಕ್ ಆ್ಯಂಡ್ ಹ್ಯಾಂಡ್ಸಮ್ ಅಂದರೆ ಮದುವೆಗೆ ಹೋಗ್ತೀರಾ? ಡೆಫಿನೆಟ್ಲಿ ಮ್ಯಾಮ್. ಯಾಕಂದರೆ ಅವ್ರ ಮಾಡೆಲ್ಸ್ ಅಂತ ಹೇಳಿದ್ರು, ಟ್ಯಾನ್ ಮಾಡೆಲ್ಸು. ಹುಡುಗರಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಅವರು ಟ್ಯಾನ್ ಇರೋರನ್ನೇ ತಗೊಳ್ತಾರೆ. ಬಿಕಾಸ್ ದೇ ಲುಕ್ ವೆರಿ ನೈಸ್, ಡಸ್ಕಿ ಸ್ಕಿನ್ ಅಂತ ಹೇಳ್ತಾರೆ ಅವ್ರಿಗೆ. ದೇ ಲುಕ್ ವೆರಿ ನೈಸ್. ಚಾಕ್ಲೇಟ್ ಬಾಯ್ಸ್ ಆರ್ ಲೈಕ್ ಫೇರ್ ಬಾಯ್ಸ್. ಕಾಂಪ್ಲೆಕ್ಷನ್ ಇಸ್ ಲೈಕ್ ಚಾಕ್ಲೇಟ್. ಎಕ್ಸಾಕ್ಟ್ಲಿ, ರಿಯಲಿ ಗುಡ್ ಅಂತ ಹೇಳೋದು. ಹೌದು. ಬಟ್ ನಾನು ಪ್ಲಸ್ ಏನು ಹೇಳ್ತೀನಿ ಅಂದರೆ ಮ್ಯಾಮ್, ಫೇರ್ ಇಸ್ ಪ್ಲಸ್. ಯಾಕಂದರೆ ವಿ ಗೆಟ್ ಟ್ಯಾಂಡ್ ಅಲ್ಲ. ಇವಾಗ ನಾವು ಕಪ್ಪಗಿರಬೇಕು ಅಂದರೆ ವಿ ಗೆಟ್ ಟ್ಯಾಂಡ್, ನಾವು ಕಪ್ಪಗೂ ತೋರಿಸ್ಕೋಬೋದು ನಮ್ಮನ್ನು. ಆ್ಯಂಡ್ ಟು ಎನ್ಹ್ಯಾನ್ಸ್ ಅ ಬ್ಯೂಟಿ ವಿ ಕ್ಯಾನ್ ಅಪ್ಲೈ ಮೇಕಪ್ ಆ್ಯಂಡ್ ಲುಕ್ ಮೋರ್ ಪ್ರಿಟಿ ಅಲ್ವಾ? ಸೊ ವಿ ಕ್ಯಾನ್ ಲುಕ್ ಬೋತ್ ದ ವೇಸ್. ಅಂದರೆ ವಿ ಆರ್ ನಾಟ್ ಟೆಲ್ಲಿಂಗ್ ದಟ್ ನಾವು ಅವ್ರನ್ನ ಡಿಗ್ರೇಡ್ ಮಾಡ್ತೀವಿ ಅಂತ. ವಿ ಆಲ್ವೇಸ್ ಗಿವ್ ದೆಮ್ ದ ಸೇಮ್ ಪೊಸಿಷನ್. ಅದು ಅನ್ಸ್ಬಿಡುತ್ತೆ. ಇಟ್ಸ್ ಜಸ್ಟ್ ದಟ್ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಯು ಫೀಲ್ ಹಾಗೆ ಅಂತ ಅವ್ರಿಗೆ ಬರುತ್ತೆ. ಬೆಳಗಿದ್ದೀನಿ ಅಂತ ನಿಮಗೆ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಡೆಫಿನೆಟ್ಲಿ ಬರಲ್ಲ. ಯಾಕಂದರೆ ಅಟೆನ್ಷನ್ ಸಿಗುತ್ತೆ. ಯು ಗೋ ಎವ್ರಿವೇರ್, ನಿಮಗೆ ಮೊದಲು ಕರೆದು ಕೂರಿಸ್ತಾರೆ, ಇಲ್ಲ ಯು ಡೂ ದ್ಯಾಟ್, ನಿಮಗೆ ಬೇಗ ಯು ಗೆಟ್ ಅಟೆನ್ಷನ್ ಅಷ್ಟೇ. ಮಕ್ಕಳಲ್ಲೂ ಫೇರ್ ಆಗಿರೋ ಮಕ್ಕಳನ್ನ ಸ್ವಲ್ಪ ಮುದ್ದು ಮಾಡ್ತಾರಲ್ಲ ಹೆಚ್ಚು. ಖಂಡಿತವಾಗ್ಲು ಇಲ್ಲ, ಮಕ್ಕಳು ಎಲ್ಲ ಮಕ್ಕಳು ಮುದ್ದಾಗಿರ್ತಾರೆ ಮ್ಯಾಮ್. ಯು ಕ್ಯಾನ್ ಟಾಕ್ ಅಬೌಟ್ ಕಿಡ್ಸ್ ಬಿಕಾಸ್ ಆಲ್ ಕಿಡ್ಸ್ ವಿಲ್ ಬಿ ಕ್ಯೂಟ್. ಮಕ್ಕಳಲ್ಲಿ ನೀವು ಹೇಳಿದ ಥರ ಎಲ್ಲರೂ ಓಕೆ, ಆದರೆ ನಮ್ಮ ದೇಶದಲ್ಲಿ ಸ್ಕೂಲಿಂದಾನೇ ಶುರು ಆಗ್ತಾ ಇದೆ. ಟೀಚರ್ಸೇ ಹೇಳ್ಕೊಡ್ತಿದ್ದಾರೆ, ಇಂಥ ಅವನು ಕರಗಿದ್ದಾನೆ, ನೀ ಡ್ಯಾನ್ಸ್ ಮಾಡೋದಾದ್ರೆ ಇಲ್ಲಿ ಬರಬೇಡ, ಟ್ಯಾಲೆಂಟ್ ಇದ್ರೆ ಹಿಂದೆ ಹೋಗು, ಡ್ರಾಮಾದಲ್ಲಿ ಬರಬೇಡ ಅಂತ. Is it a right attitude? When the audience ಬಂದು ನೋಡ್ತಾರಲ್ಲ, ಅವ್ರು ನೋಡಿದಾಗಲೂ they expect the same thing. ಇದು ಒಬ್ಬರ ಕಡೆಯಿಂದ ಅಲ್ಲ. This is not only from the teacher's part. Even from the audience part, when they come, they take that. I have many friends who are dark. ನಾನು ಹೇಳೋದೇನೆಂದರೆ, when they come close to me, ಇವಾಗ ನಾನು ಆ್ಯಸ್ ಅ ಸೆಲೆಬ್, ಇಫ್ ಐ ಟೇಕ್ ದೆಮ್ ಎನಿವೇರ್, ದೇ ಗೆಟ್ ದ ಸೇಮ್ ಪ್ರಾಮಿನೆನ್ಸ್. ಅವರೆಲ್ಲ ಕಡೆ ಹರ್ಷಿಕಾ ಫ್ರೆಂಡ್ ಅಂತ ರೆಸ್ಪೆಕ್ಟ್ ಕೊಡ್ತಾರೆ. ಬಟ್ ವೆನ್ ಐ ವಾಸ್ ಇನ್ ಅ ಸ್ಕೂಲ್, ಅದು ಫೇಸ್ ಆಗಿದೆ ಅವರು ಕೂಡ. ಬಿಕಾಸ್ ವೆನ್ ವಿ ಯೂಸ್ ಟು ಡಾನ್ಸ್ ಟುಗೆದರ್, ಈವನ್ ಇಫ್ ಶಿ ಇಸ್ ಅ ಬೆಟರ್ ಡಾನ್ಸರ್, ನನಗಿಂತ ತುಂಬ ಚೆನ್ನಾಗಿ ಡಾನ್ಸ್ ಮಾಡಿದ್ರು ಕೂಡ, ದೇ ಯೂಸ್ ಟು ಮೇಕ್ ಮೀ ಆಸ್ ದ ಮೇನ್ ಡಾನ್ಸರ್ ಆ್ಯಂಡ್ ಮೇಕ್ ಹರ್ ಸ್ಟ್ಯಾಂಡ್ ಬಿಹೈಂಡ್ ಮೀ. ಇಟ್ಸ್ ನಥಿಂಗ್ ದಟ್, ಜಸ್ಟ್ ಬಿಕಾಸ್ ಆಫ್ ದ ಕಾಂಪ್ಲೆಕ್ಷನ್ ಅಷ್ಟೇ. ಆ್ಯಂಡ್ ಅವಳು ಇವಾಗ ಶಿ ಇಸ್ ದ ಒನ್ ಆಫ್ ದ ಬೆಸ್ಟ್ ಕೊರಿಯೋಗ್ರಾಫರ್, ಐ ಆಮ್ ಒನ್ ಆಫ್ ದ ಗುಡ್ ಆರ್ಟಿಸ್ಟ್ ಅಷ್ಟೇ. ದಟ್ಸ್ ದ ಓನ್ಲಿ ಡಿಫ್ರೆನ್ಸ್. ಯು ಕ್ಯಾನ್ ಕಮ್ ಆನ್ ಸ್ಕ್ರೀನ್, ವರ್ಕ್ ಹಾರ್ಡ್ ಆಫ್ ಸ್ಕ್ರೀನ್. ನೀವು ಹಾರ್ಡ್ ವರ್ಕ್ ಮಾಡಿ ಹಿಂದೆ ನೀವು ಇನ್ನೂ ಬ್ರೈಟ್ ಆಗ್ತೀರಾ. ಯಾವಾಗಲೂ ಇನ್ನೊಬ್ಬರು ಬಂದು ನಮ್ಮನ್ನು ನೋಯಿಸೋದೇ ಇಲ್ಲ. ಅದರ್ಸ್ ಡೋಂಟ್ ಹರ್ಟ್ ಅಸ್, ವಿ ಗೆಟ್ ಹರ್ಟ್. ಖಂಡಿತ ನಾವೇ ಕಾರಣ.
ಅದು ನಿಮಗೆ ಮುಖ್ಯವಾಗಿ ಹೇಳ್ತೇನೆ, ನಮ್ಮನ್ನು ನೋಯಿಸ್ತಾರೆ, ನಮ್ಮನ್ನೇ ಒಂಥರ ಕೀಳಾಗಿ ನೋಡ್ತಾರೆ ಅನ್ನೋದೆಲ್ಲ ತಪ್ಪು. ಯಾರೂ ನೋಡೋದಿಲ್ಲ, ನೋಡಿದ್ರೆ ನೋಡಲಿ, ಅದು ಅವ್ರು ಕೆಟ್ಟ ಬುದ್ಧಿ ಅಂತ ಬಿಟ್ಬಿಡು. ಸರ್ ತುಂಬ ಥ್ಯಾಂಕ್ಸ್ ಸರ್ ಬಂದಿದ್ದಕ್ಕೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್ ಸಾಯಿರಾಮ್. ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್. ಯು ಶುಡ್ ಮೇಕ್ ಇಟ್ ಬಿಗ್. ಕಮಾನ್. ನಾನು ಯಾಕೆ ಫೇರ್ ಆಗಿದ್ದೀನಿ? ದಿಸ್ ಇಸ್ ವೆರಿ ಕನ್ಫ್ಯೂಸಿಂಗ್ ಕ್ವೆಶ್ಚನ್. ಒಂದು ಆನ್ಸರ್ ಏನಂದರೆ ಮೈ ಪೇರೆಂಟ್ಸ್, ಬಿಕಾಸ್ ಆಫ್ ಮೈ ಪೇರೆಂಟ್ಸ್. ಆನ್ ದ ಅದರ್ ಸೈಡ್ ಸ್ಕಿನ್ ಅನ್ನೋದು ಇಟ್ಸ್ ನಾಟ್ ಫೇರ್ ಕಾಂಪ್ಲೆಕ್ಷನ್, ಡಾರ್ಕ್ ಕಾಂಪ್ಲೆಕ್ಷನ್ ಅನ್ನೋದು ನೀವು ಹೆರಿಡಿಟ್ರಿ ಆಗಿನೇ ಬೆಳಗ್ಗೆ ಇದ್ದರೂ ಕೂಡ ಆ್ಯಸ್ ಯು ಗ್ರೋ ಅಪ್ ಡ್ರಾಸ್ಟಿಕ್ಸ್ ನಿಮ್ಮ ವೆದರ್ ಚೇಂಜ್ ಆಗ್ಬೋದು, ಇಲ್ಲ ನಿಮಗೆ ನೀರು ಸೆಟ್ ಆಗದೆ ಇರ್ಬೋದು, ಈ ಥರ ಪ್ರಾಬ್ಲಮ್ಸಿಂದ ಸ್ಕಿನ್ ಹಾಳಾಗ್ಬೋದು. So in that precaution, being an actress and being a teenager, ನಾನು herbal products prefer ಮಾಡ್ತೀನಿ. ಯಾಕಂದರೆ I think than cosmetics, than using products which are more of chemicals, herbals ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಯಾಕಂದರೆ ಅದೆಲ್ಲ ಆಯುರ್ವೇದ ಆ ಕಡೆಯಿಂದ ಬಂದಿರುತ್ತೆ, ಗಿಡಗಳಿಂದ ಮಾಡಿರ್ತಾರೆ. ಸೊ ಐ ಪ್ರಿಫರ್ ದ್ಯಾಟ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಎಲ್ಲರೂ ಚೆನ್ನಾಗಿ ಕಾಣಿಸ್ಕೊಳ್ಳೋಣ, ಎಲ್ಲರೂ ಚೆನ್ನಾಗಿರೋಣ. ಪದೇ ಪದೇ ನೀವು ಇನ್ನೊಂದು ಮಾತು ಹೇಳ್ತೀರಿ, ನಾನು ಸ್ವಲ್ಪ ಗೋಧಿ ಬಣ್ಣ ಇದ್ದೀನಿ ಅಂತ ನೀವು ಯಾಕೆ ಹೇಳ್ಕೊಡ್ತೀರಿ? ನಾನಾಗಿದ್ದೀನಿ ಅಂತ ಯಾಕೆ ಹೇಳ್ಕೊಡಲ್ಲ? ನೀವು ನೀವಾಗಿರೋದ್ರಿಂದಲೇ ಟ್ಯಾಲೆಂಟ್ ಬಂದಿದೆ, ನೀವಾಗಿರೋದ್ರಿಂದಲೇ ಇವತ್ತು ನಿಮಗೆ ಫೇಮಸ್ ಆಗಿದ್ದೀರಾ. ನೀವು ಅದನ್ನ ಬಿಟ್ಬಿಟ್ಟು ನಾನು ಸ್ವಲ್ಪ ಗೋಧಿ ಬಣ್ಣ ಜನ ಹಾಗೆ ಹೇಳ್ತಾರೆ, ನೀನ್ ಕಲರ್ ಇದೆಯಾ, ಸ್ವಲ್ಪ ಕಲರ್ ಇದೆಯಾ, ಯಾಕೆ ಆ ಬಣ್ಣನ ಚಾಯ್ಸ್ ಮಾಡಿದೆ ಅಂತ.